ಕೊಪ್ಪಳ ನಗರದ ನಂದಿನಗರದಲ್ಲಿರುವ ವಿದ್ಯಾಸರಸ್ವತಿ ಪ್ರಾಥಮಿಕ ಶಾಲೆ ಹಾಗೂ ವಿಶ್ವಚೇತನ ಟ್ಯುಟೋರಿಯಲ್ಸ್ ಕೊಪ್ಪಳ ಸುಮಾರು 10 ವರ್ಷಗಳಿಂದ ಈ ಭಾಗದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಮತ್ತು ಮೌಲ್ಯಯುತ ಶಿಕ್ಷಣವನ್ನು ನೀಡುವ ಮೂಲಕ ಹೆಸರಾಗಿದೆ. ಶಿಕ್ಷಣದಿಂದಲೇ ಈ ಸಮಾಜವನ್ನು ನಿರ್ಮಿಸಬಹುದು ಎಂಬುದನ್ನು ಅರಿತ ಈ ಶಾಲಾಡಳಿತ ಮಂಡಳಿಯು ಮಕ್ಕಳಿಗೆ ಬದುಕಿನ ಮೌಲ್ಯದ ಜೊತೆಗೆ ಗುಣಾತ್ಮಕ ಶಿಕ್ಷಣವನ್ನು ಕೂಡ ನೀಡ್ತಾ ಇದೆ. ಅತಿ ಕಡಿಮೆ ಶುಲ್ಕದಲ್ಲಿ ಮಕ್ಕಳಿಗೆ ನುರಿತ ಸಿಬ್ಬಂದಿಗಳಿಂದ ಹಾಗೂ ಉತ್ತಮ ಬೋಧನಾ ಕ್ರಮವನ್ನು ಅನುಸರಿಸಿ ಮಕ್ಕಳಿಗೆ ಪಾಠ ಬೋಧನೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೋತ್ಸವ, ಕಲೋತ್ಸವ, ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ಇನ್ನಿತರ ಚಟುವಟಿಕೆಗಳನ್ನು ಕೂಡ ಮಕ್ಕಳನ್ನು ಸಕ್ರಿಯವಾಗಿ ಭಾಗವಹಿಸುವಂತೆ ಮಾಡುತ್ತಿದೆ. ಹಿಂದುಳಿದ ಕುಟುಂಬದ ಮಕ್ಕಳಿಗೆ ಈ ಶಾಲೆಯು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಮೂಲಕ ಅವರ ಬದುಕನ್ನು ಕೂಡ ರೂಪಿಸ್ತಾ ಇದೆ. ಸುಮಾರು 10 ವರ್ಷಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದೆ. ಈ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಇಂದು ಉನ್ನತ ಹುದ್ದೆಯಲ್ಲೂ ಹಾಗೂ ಉನ್ನತ ವಿದ್ಯಾಭ್ಯಾಸದಲ್ಲೂ ಕೂಡ ಇದ್ದಾರೆ. ಅತಿ ಕಡಿಮೆ ಶುಲ್ಕದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಕೊಪ್ಪಳ ನಗರದಲ್ಲಿ ಈ ಶಾಲೆಯು ಗಮನ ಸೆಳೆದಿದೆ. ಆಡಳಿತ ಮಂಡಳಿಯು ಕೂಡ ಪ್ರತಿಯೊಬ್ಬ ಮಗುವಿನ ವೈಯಕ್ತಿಕ ಕಾಳಜಿಯ ಜೊತೆಗೆ ಪಾಲಕರ ಸಭೆಯಲ್ಲಿ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಚರ್ಚಿಸಲಾಗುತ್ತಿದೆ. ಈ ಶಾಲೆಯು ಮಕ್ಕಳಲ್ಲಿ ಶಿಸ್ತು, ಸಮಯ ಪ್ರಜ್ಞೆಯನ್ನು ಮೂಡಿಸುವುದರ ಜೊತೆಗೆ ಬದುಕನ್ನು ಹೇಗೆ ರೂಪಿಸಿಕೊಳ್ಳಬೇಕು ಎಂಬುದನ್ನು ಕೂಡ ಕಲಿಕಾ ಕ್ರಮದಲ್ಲಿ ತಿಳಿಸಲಾಗುತ್ತಿದೆ. ಶುದ್ಧ ಕುಡಿಯುವ ನೀರು, ಪ್ರತ್ಯೇಕ ಶೌಚಾಲಯ ಹಾಗೂ ಗ್ರಂಥಾಲಯ, ಕಂಪ್ಯೂಟರ್ ವ್ಯವಸ್ಥೆಯನ್ನು ಕೂಡ ಈ ಶಾಲೆಯು ಹೊಂದಿದ್ದು ಹಿಂದುಳಿದ ಕುಟುಂಬದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಸೈ ಎನಿಸಿಕೊಂಡಿದೆ. ಈ ಶಾಲೆ ಇದೇ ತಿಂಗಳು 13ನೇ ತಾರೀಕಿನಂದು ಸಾಹಿತ್ಯ ಭವನದಲ್ಲಿ 10ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ತಮ್ಮೆಲ್ಲರನ್ನ ಗಮನ ಸೆಳೆಯುತ್ತಿದೆ. ತಾವೆಲ್ಲರೂ ತಪ್ಪದೆ ಬಂದು ಕಾರ್ಯಕ್ರಮವನ್ನು ನೋಡಿ ಶುಭ ಹಾರೈಸಿ. ಅಷ್ಟೇ ಅಲ್ಲದೆ ಈಗಾಗಲೇ ಈ ಶಾಲೆಯಲ್ಲಿ ಪ್ರವೇಶಾತಿಗಳು ಪ್ರಾರಂಭವಾಗಿದ್ದು ತಾವು ಕೂಡ ತಮ್ಮ ಮಕ್ಕಳನ್ನು ಈ ಶಾಲೆಯಲ್ಲಿ ಪ್ರವೇಶಾತಿ ಪಡೆದು ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಬಹುದು. ಮಕ್ಕಳಲ್ಲಿರುವ ವಿವಿಧ ಕೌಶಲ್ಯಗಳನ್ನು ಹೊರಹಾಕಲು ಅನೇಕ ವೇದಿಕೆಗಳನ್ನು ಈ ಶಾಲೆಯು ಕಲ್ಪಿಸುತ್ತಿದೆ. ಪ್ರತಿಯೊಬ್ಬ ಶಿಕ್ಷಕರು ಮಕ್ಕಳ ವೈಯಕ್ತಿಕ ಕಾಳಜಿಯ ಜೊತೆಗೆ ಆತನ ಚಲನವಲನವನ್ನು ಗಮನಿಸಿ ಶೈಕ್ಷಣಿಕ ಪ್ರಗತಿಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿದ್ದಾರೆ. ಮಕ್ಕಳಿಗೆ ಮಾತನಾಡುವ ಕೌಶಲ್ಯ ಮತ್ತು ನಾಯಕತ್ವ ಗುಣವನ್ನು ಪ್ರಾಥಮಿಕ ಹಂತದಲ್ಲೇ ಬೆಳೆಸುವಲ್ಲಿ ಈ ಶಾಲೆಯು ಸಹಕಾರಿಯಾಗಿದೆ. ಎಲ್ಲರಿಗೂ ನಮಸ್ತೆ. ನಾನು ಚಿದಾನಂದಯ್ಯ ಬನ್ನಿಮಠ್, ಮುಖ್ಯೋಪಾಧ್ಯಾಯರು, ವಿದ್ಯಾಸರಸ್ವತಿ ಹಿರಿಯ ಪ್ರಾಥಮಿಕ ಶಾಲೆ ಕೊಪ್ಪಳ. ನಮ್ಮ ಶಾಲೆ VDSRDEW ಸೊಸೈಟಿ ಅಡಿಯಲ್ಲಿ ಸುಮಾರು 10 ವರ್ಷದ ಹಿಂದೆ ಪ್ರಾರಂಭವಾಗಿರ್ತಕ್ಕಂಥ ಶಾಲೆ. ನಮ್ಮ ಶಾಲೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ನಂದಿನಗರ್ ಸಿದ್ದೇಶ್ವರ ಸರ್ಕಲ್ನಲ್ಲಿ ನಾವು ಮೂಲತಃವಾಗಿ ಶಾಲೆಯನ್ನು ಪ್ರಾರಂಭ ಮಾಡಿದೆವು. ಶಾಲೆಯನ್ನು ಪ್ರಾರಂಭ ಮಾಡುವಂಥ ಪೂರ್ವದಲ್ಲಿ ಈ ಭಾಗದ ಆರಾಧ್ಯ ದೈವರಾಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ನಡೆದಾಡುವ ದೇವರು, ಜಲಕ್ರಾಂತಿಯ ಹರಿಕಾರರು, ಜ್ಞಾನ ದಾಸೋಹಿಗಳು, ಅನ್ನ ದಾಸೋಹಿಗಳಾಗಿರ್ತಕ್ಕಂತಹ ಶ್ರೀಮನ್ನಿರಂಜನ ಪ್ರಣಮ ಸ್ವರೂಪಿ ಶ್ರೀ ಅಭಿನವ ಮಹಾಸ್ವಾಮಿಗಳ ಕೃಪಾ ಆಶೀರ್ವಾದದೊಂದಿಗೆ ನಮ್ಮ ಶಾಲೆಯನ್ನ ಮೂಲತಃವಾಗಿ ಈ ಭಾಗದಲ್ಲಿ ಸ್ಥಾಪನೆ ಮಾಡಿದ್ವಿ. ಇಲ್ಲಿ ಬಡ ಮಕ್ಕಳು ಹೇರಳವಾಗಿರ್ತಕ್ಕಂತಹ ಒಳಗೊಂಡಿರ್ತಕ್ಕಂಥ ಶಾಲೆ ನಮ್ಮ ಶಾಲೆ. ಇಲ್ಲಿ ಹೆಚ್ಚಾನೆಚ್ಚು ಬಡತನದಿಂದ ಬಂದಿರತಕ್ಕಂಥ ಮಕ್ಕಳು ಇಲ್ಲಿರೋದ್ರಿಂದ ನಮ್ಮ ಶಾಲೆ ಮೂಲತಃವಾಗಿ ಅವರಿಗೆ ಬೇಕಾಗಿರ್ತಕ್ಕಂತಹ ಸೌಲಭ್ಯಗಳನ್ನು ಕೊಡುವುದರ ಜೊತೆಗೆ ನಮ್ಮ ಶಾಲೆ ವಿತೌಟ್ ಡೊನೇಷನ್ ಕೇವಲ 5,800 ಶಾಲಾ ಶುಲ್ಕವನ್ನು ಇಟ್ಟುಕೊಳ್ಳುವುದರ ಮೂಲಕ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ, ವಿಶೇಷವಾಗಿ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಕೇವಲ 5 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ಶಾಲೆ ಈಗ ಸುಮಾರು 10 ವರ್ಷ ಇವತ್ತು ಶಾಲೆ ಬಂದು ಈ ವರ್ಷ ನಾವು ದಶಮಾನೋತ್ಸವ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಮಾಡ್ತಾ ಇದ್ದೇವೆ. ನಗರದ ಸುತ್ತಮುತ್ತಲಿನ ಜನರು, ಶಿಕ್ಷಣ ಪ್ರೇಮಿಗಳು, ಗಣ್ಯರು, ಮಹನೀಯರು ಎಲ್ಲರ ಒಂದು ಸಹಕಾರದ ಆಧಾರದ ಮೇಲೆ ನಮ್ಮ ಶಾಲೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾನೆಚ್ಚು ತನ್ನದೇ ಆದಂತಹ ಒಂದು ಆದ್ಯತೆಯನ್ನು ಇಟ್ಕೊಂಡು ಇವತ್ತು ಒಳ್ಳೆಯ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅಂದರೆ ಅದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಶಾಲೆಯ ಎಲ್ಲ ಪಾಲಕ ಬಳಗದವರಿಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಆಧುನಿಕ ಶಿಕ್ಷಣ ಪದ್ಧತಿಯನ್ನ ಮಕ್ಕಳ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ನಮ್ಮ ಶಾಲೆಯಲ್ಲಿ ಇದೆ. ನುರಿತಂತಹ ಶಿಕ್ಷಕ ಬಂಧು ಬಳಗದವರಿದ್ದಾರೆ. ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಪ್ರೊಜೆಕ್ಟರ್ ಮೂಲಕ ಪಾಠ ಬೋಧನೆಯನ್ನು ಮಾಡುವಂಥದ್ದಿದೆ. ನಮ್ಮ ಶಾಲೆಯಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಆಯೋಜನೆ ಮಾಡಿ
ನಮ್ಮ ಮಕ್ಕಳಿಗೆ ಇಂಡಿವಿಜುವಲ್ ಆಗಿ ನಿರರ್ಗಳವಾಗಿ ಮಾತನಾಡುವುದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನ ವಿಶೇಷವಾಗಿ ಮಾಡಿ ಏನಪ್ಪಾ ಅಂದ್ರೆ ನಾವು ಹೊಸತನವನ್ನ ಮಕ್ಕಳಲ್ಲಿ ಮಾತನಾಡುವ ಶೈಲಿ, ಬೌದ್ಧಿಕ ಸಾಮರ್ಥ್ಯವನ್ನ ಹೆಚ್ಚಿಸುವಂತ ನಿಟ್ಟಿನಲ್ಲಿ ಅದರಲ್ಲಿ ವಿಶೇಷವಾಗಿ ಮಾನವೀಯ ಮೌಲ್ಯವನ್ನ ಬಿತ್ತನೆ ಮಾಡುವುದರ ಮೂಲಕ ಒಂದು ಗುಣಾತ್ಮಕ ಶಿಕ್ಷಣವನ್ನ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅದಕ್ಕಾಗಿ ಚರ್ಚೆ ಮಾಡಲಿಕ್ಕೆ ಪಾಲಕರ ಸಭೆ ಆಸ್ ಇಟ್ ಈಸ್, ಅದರ ಜೊತೆಗೆ ವಿಶೇಷವಾಗಿ ಅವರಿಗೆ ಮಾತುಕತೆಯನ್ನ ಮಾಡಿ ವೈಯಕ್ತಿಕ ಕಾಳಜಿ ಆಧಾರದ ಮೇಲೆ ನಾವು ಶಿಕ್ಷಣವನ್ನ ಕೊಡ್ತಾ ಬಂದಿದ್ದೇವೆ. ಈ ವರ್ಷ ವಿಶೇಷವಾಗಿ ದಶಮಾನೋತ್ಸವ ಶಾಲಾ ವಾರ್ಷಿಕೋತ್ಸವ ಮಾಡ್ತಾ ಇದ್ದೇವೆ. ಇದರಲ್ಲಿಯೂ ಕೂಡ ಒಂದು ವಿಶೇಷತೆ ಇದೆ. ಅಂತ ವಿಶೇಷತೆಯನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಶಾಲೆಯ 10ನೇ ವರ್ಷದ ದಶಮಾನೋತ್ಸವದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ನಮ್ಮ ಮಕ್ಕಳ ನೃತ್ಯ ಮತ್ತು ನಮ್ಮ ಶಾಲೆಯ ವಾರ್ಷಿಕ ವರದಿಯ ವಾಚನದಂತೆ ಅಕಾಡೆಮಿಕ್ ಇಯರಲ್ಲಿ ನಡೆಯುವಂತ ಎಲ್ಲ ವಿಷಯಗಳನ್ನ ನಾವು ಮಂಡಿಸಲಿದ್ದೇವೆ, ಪ್ರದರ್ಶಿಸಲಿದ್ದೇವೆ. ತಾವುಗಳು ಬಂದು ಹಾರೈಸಿ ನಮ್ಮ ಶಾಲೆ ವಿಶೇಷವಾಗಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಕೌಶಲ್ಯಗಳನ್ನು ಕೊಡೋದ್ರ ಜೊತೆಗೆ ಮುಂದಿನ ವರ್ಷ ಅಂದರೆ 2026-27ನೇ ಶೈಕ್ಷಣಿಕ ವರ್ಷಕ್ಕೆ ನರ್ಸರಿ, LKG, UKG 1ನೇ ತರಗತಿಯಿಂದ 5ನೇ ತರಗತಿಗಳಿಗೆ ಈಗಾಗಲೇ ಪ್ರವೇಶಾತಿಗಳು ಪ್ರಾರಂಭವಾಗಿದ್ದು ಆಸಕ್ತ ಪಾಲಕರು ಪ್ರವೇಶಾತಿಯನ್ನು ಪಡೆದುಕೊಳ್ಬೇಕು. ಇಲ್ಲಿಯ ತನಕ ಒಂದು ರೀತಿಯಾಗಿರ್ತಕ್ಕಂಥ ಗುಣಾತ್ಮಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ವಿ. ಮುಂದಿನ ವರ್ಷದಿಂದ ಇನ್ನು ಹೆಚ್ಚಿನ ರೀತಿಯಲ್ಲಿ ಎಲ್ಲರ ಸಹಕಾರದ ಆಧಾರದ ಮೇರೆಗೆ ನಮ್ಮ ಮಕ್ಕಳಿಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಕೌಶಲ್ಯವನ್ನು ಕೊಟ್ಟು ಇನ್ನು ಹೆಚ್ಚಿನ ಗುಣಾತ್ಮಕ ಶಿಕ್ಷಣವನ್ನ ಮಾಡುವಂತ ಉದ್ದೇಶ ನಮ್ಮ ಸಂಸ್ಥೆದಾಗಿದೆ ಅನ್ನುವಂತ ವಿಚಾರವನ್ನ ತಮ್ಮೊಂದಿಗೆ ಹೇಳ್ತಾ ಮಗದೊಮ್ಮೆ ತಾವೆಲ್ಲರೂ ಸಕ್ರಿಯವಾಗಿ ಈ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲರಲ್ಲಿ ಮನವಿ. ನಮಸ್ಕಾರ, ನನ್ನ ಹೆಸರು ಶ್ರೀಮತಿ ಹಸೀನಾ ಬೇಗಂ ಬಲವಂಚಿ. ನಾನು ಇಲ್ಲಿ 10 ವರ್ಷಗಳ ಕಾಲ ಸೇವೆ ಮಾಡ್ತಾ ಬಂದಿದ್ದೇನೆ. ನಮ್ಮ ಶಾಲೆ 10 ವರ್ಷಗಳು ಪೂರ್ಣವಾಗಿದೆ ಅಂದರೆ ನಮಗೆ ಹೆಮ್ಮೆಕರ ಆಗಿರ್ತಕ್ಕಂಥ ಒಂದು ವಿಷಯ. ಅತಿ ಹೆಚ್ಚಿನ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂದರೆ ನಮ್ಮ ಶಾಲೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡುವಂತಹ ಒಂದು ಕೆಲಸ ನಮ್ಮ ವಿದ್ಯಾಸಂಸ್ಥೆ ನೀಡ್ತಾ ಬಂದಿದೆ. ಅದರ ಜೊತೆಗೆ ಪ್ರತಿಯೊಂದು ಮಗುವಿನಲ್ಲಿರ್ತಕ್ಕಂಥ ಕಲಿಕೆ, ನೈತಿಕ ಮೌಲ್ಯ, ಗುಣಾತ್ಮಕ ಶಿಕ್ಷಣ, ಸೃಜನಾತ್ಮಕ ಶಿಕ್ಷಣ ಪ್ರತಿಯೊಂದನ್ನು ನಾವು ಕಲಿಸ್ತಾ ಬಂದಿದ್ದೀವಿ. ಅದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಕಲಿಸ್ತಾ ಬಂದಿದ್ದೀವಿ. ಪ್ರತಿಯೊಂದು ದಿನ ಪ್ರತಿಯೊಂದು ವಿಶೇಷತೆಯ ಬಗ್ಗೆ ನಾವು ಮಕ್ಕಳಿಗೆ ತಿಳಿಸ್ತಾ ಹೋಗ್ತಾ ಇದ್ದೀವಿ. ಅದರ ಜೊತೆಗೆ ಪ್ರತಿಯೊಂದು ಮಗು ತನ್ನದೇ ಆಗಿರ್ತಕ್ಕಂಥ ಧೈರ್ಯದಿಂದ ಎದ್ದು ನಿಂತು ಪ್ರತಿಯೊಂದು ಮಗ್ಗೆ ಆಗಿರ್ಬೋದು, ಪದ್ಯ ಆಗಿರ್ಬೋದು, ಕಂಠಪಾಠದಿಂದ ಹೇಳುವಂತ ಆಗಿರ್ಬೋದು, ಒಂದು ಕೌಶಲ್ಯವನ್ನು ರೂಢಿ ಮಾಡುವಂತಹ ಕೆಲಸ ಕೂಡ ನಮ್ಮ ಶಾಲೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಪ್ರತಿಯೊಂದು ವಿದ್ಯಾರ್ಥಿಯು ತನ್ನದೇ ಆಗಿರ್ತಕ್ಕಂಥ ಪ್ರತಿಭೆಯ ಮೂಲಕ ತನ್ನ ವಿದ್ಯಾಭ್ಯಾಸವನ್ನ ಮುಂದುವರಿತಾ ಬಂದಿದೆ. ಅದ್ರ ಜೊತೆಗೆ ಪಾಲಕರು ಕೂಡ ನಮಗೆ ಬಹಳ ಸಹಕಾರವನ್ನ ನೀಡ್ತಾ ಇದ್ದಾರೆ. 10 ವರ್ಷಗಳ ಕಾಲ ಇಷ್ಟು ದಿನ ನಡೆಸ್ತಾ ಬಂದಿರತಕ್ಕಂಥ ಒಂದು ವಿದ್ಯಾಸಂಸ್ಥೆ, ಇಷ್ಟು ಜನ ವಿದ್ಯಾರ್ಥಿಗಳನ್ನ ಕಲಿತು ಹೋದಂತ ವಿದ್ಯಾರ್ಥಿಗಳು ತಮ್ಮದೇ ಆಗಿರ್ತಕ್ಕಂಥ ಜ್ಞಾನದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಒಂದು ಹೆಚ್ಚಿನ ತರಗತಿಗಳಲ್ಲಿ ಓದ್ತಾ ಇದ್ದಾರೆ, ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಅಂದ್ರೆ ನಮಗೆ ಹೆಮ್ಮೆಕರ ಇರ್ತಕ್ಕಂಥ ಒಂದು ವಿಷಯವಾಗಿರುವಂತದ್ದು. ಆ ಸಂಸ್ಥೆ ಇನ್ನೂ ಹೆಚ್ಚು 100 ವರ್ಷಗಳ ಕಾಲ ಇದೇ ರೀತಿಯಾಗಿ ಸೇವೆ ಸಲ್ಲಿಸ್ತಾ ಬರಲಿ ಅನ್ನೋ ಒಂದು ಆಶಯದಿಂದ ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ತಾವೆಲ್ಲರೂ ಬಂದು ಶುಭ ಹಾರೈಸಬೇಕಾಗಿ ವಿನಂತಿ. ಸಹೋದರಿ ಸಿಬ್ಬಂದಿ ವರ್ಗದವರು ನಾವು ಎಲ್ಲಾ ಒಂದು ಸಹೋದರಿ ರೀತಿಯಾದಂತಾಗಿ ಮಕ್ಕಳಿಗೆ ಕಲಿಕೆಯನ್ನು ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದೀವಿ. ಅದರ ಜೊತೆ ಏನಾದ್ರೂ ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಆಡಳಿತ ಮಂಡಳದವರಾಗಿರ್ಬೋದು, ನಮ್ಮ ಮುಖ್ಯ ಗುರುಗಳಾಗಿರ್ಬೋದು, ನಮಗೆ ಯಾವಾಗ್ಲೂ ಆಧಾರ ಸ್ತಂಭವಾಗಿ ಹೊಸ ವಿಚಾರಗಳನ್ನ, ಹೊಸ ಚೇತನವನ್ನ, ಹೊಸ ದಾರಿಯನ್ನ, ಹೊಸ ಪ್ರತಿಭೆಗಳತ್ತ ನೀವು ಮಾಡಿ ನಾವು ನಿಮಗೆ ಸಹಕಾರವನ್ನ, ಪ್ರೋತ್ಸಾಹವನ್ನ ನಾವು ಮಾಡ್ತೀವಿ ಅನ್ನೋ ಧೈರ್ಯಶಾಲಿಯನ್ನು ತುಂಬುವಂತಹ ನಮ್ಮ ಆಡಳಿತ ಮಂಡಳಿ ಆಗಿರಬಹುದು, ನಮ್ಮ ಮುಖ್ಯ ಗುರುಗಳಾಗಿರ್ಬಹುದು, ಹಾಗೆ ನಮ್ಮಲ್ಲಿರ್ತಕ್ಕಂಥ ಒಂದು ಒಗ್ಗಟ್ಟಿನ ನಮ್ಮ ಸಹೋದರ ಸಿಬ್ಬಂದಿ ವರ್ಗದವರು ಕೂಡ ಬಹಳ ಒಳ್ಳೆ ರೀತಿಯಾಗಿದ್ದೀವಿ. ಇನ್ನೊಂದು ನನ್ನ ಹೆಸರು ಹೇಮಾ ಕಾಡದೇವರ ಮಠ ಅಂತ ಹೇಳಿ. ನನ್ನ ಮಗ ಕಳೆದ 3 ವರ್ಷಗಳಿಂದ ಇದೇ ಶಾಲೆಯಲ್ಲಿ ಓದ್ತಾ ಇದ್ದಾನೆ. ಅಂದ್ರೆ ವಿದ್ಯಾ ಸರಸ್ವತಿಯಲ್ಲಿ ಕಳೆದ 3 ವರ್ಷಗಳಿಂದ LKG, UKG ಮತ್ತು 1ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ತುಂಬಾ ಅತ್ಯುನ್ನತವಾದಂತಹ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ. ನಂತರ ಏನಂತಂದ್ರೆ ಕಡಿಮೆ ಪ್ರಮಾಣದ ಸೇವಾ ಶುಲ್ಕದಲ್ಲಿ ತುಂಬಾ ಉನ್ನತವಾದಂತಹ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ. ನಂತರ ಮಕ್ಕಳಲ್ಲಿ ಮೂಡಿಸಿ ಚೈತನ್ಯ ಬರುವಂತಹ ಒಂದು ಹುಮ್ಮಸ್ಸನ್ನ ಮಕ್ಕಳಲ್ಲಿ ತುಂಬತಕ್ಕಂತಹ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ. ನಂತರದಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಮಕ್ಕಳ ಬುದ್ಧಿಮಟ್ಟವನ್ನ ಗುರುತಿಸಿ ಅವರ
ಬುದ್ಧಿ ಸಾಮರ್ಥ್ಯದ ಮೇಲೆ ಶಿಕ್ಷಣವನ್ನ ನೀಡ್ತಕ್ಕಂತಹ ಕೆಲಸವನ್ನ ಈ ಒಂದು ವಿದ್ಯಾ ಸರಸ್ವತಿಯ ಸಿಬ್ಬಂದಿ ವರ್ಗ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಬ್ರು ಕೂಡ ಅವರವರ ಕೆಲಸ ಕಾರ್ಯಗಳಲ್ಲಿ ಕಾರ್ಯನಿರತವಾಗಿರ್ತಾರೆ. ಯಾರು ಕೂಡ ಶಾಲೆಯ ಅವಧಿಗಳಲ್ಲಿ ಬೇರೆ ಯಾವ ಕೆಲಸಗಳನ್ನ ಮಾಡ್ತಾ ಇರೋದಿಲ್ಲ. ಶಿಕ್ಷಣಕ್ಕಾಗಿ ಒತ್ತುವರಿ ಕೆಲಸವನ್ನ ಹೆಚ್ಚಿನ ಪ್ರಮಾಣದಲ್ಲಿ ನೀಡ್ತಾ ಇದ್ದಾರೆ. ನಂತರದಲ್ಲಿ ಏನಪ್ಪಾ ಅಂತಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಆಮೇಲೆ ಹಾಡು, ಡ್ಯಾನ್ಸ್, ಕುಣಿತ ಆಗಿರ್ಬೋದು, ಇದೆಲ್ಲದರನ್ನು ಮಕ್ಕಳಲ್ಲಿ ಅವರ ಸಾಮರ್ಥ್ಯವನ್ನ ಗುರುತಿಸಿ ಇದೆಲ್ಲದನ್ನ ನೀಡ್ತಾ ಇದ್ದಾರೆ. ಶೈಕ್ಷಣಿಕವಾಗಿ ಮಕ್ಕಳ ಬುದ್ಧಿಮಟ್ಟದ ಮೇಲೆ ಅವರ ಒಂದು ಸಾಮರ್ಥ್ಯವನ್ನ ಗುರುತಿಸಿ ಅವರಿಗೆ ಶಿಕ್ಷಣವನ್ನ ನೀಡ್ತಕ್ಕಂಥದ್ದಾಗಿರ್ಬೋದು. ಈ ರೀತಿ ಶಿಕ್ಷಣವನ್ನ ನೀಡುವುದರಿಂದ ಶೈಕ್ಷಣಿಕವಾಗಿ ಮಕ್ಕಳು ತುಂಬಾ ಬೆಳವಣಿಗೆಯನ್ನ ಹೊಂದ್ತಾ ಇದ್ದಾರೆ. ಆಮೇಲೆ ನಿಶಾಂಕ್ ಕುಮಾರ್ ಸೊಂಡ್ಲಿ, ಮಂಜುನಾಥ್ ಸೊಂಡ್ಲಿ ಅಂತಂದು ಹೇಳಿ ನನ್ನ ಮಗ ಇಲ್ಲಿ 8 ವರ್ಷದಿಂದ ವ್ಯಾಸಂಗ ಮಾಡಕತ್ತಿದ್ದು ಈ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಚಿದಾನಂದ್ ಬನ್ನಿಮಠ್ ಸರ್ ಅವರು ಕಡಿಮೆ ಶುಲ್ಕದಲ್ಲಿ ನಮ್ಮ ಮಗನ್ನ ಈ ಶಾಲೆಗೆ ಸೇರಿಸ್ಕೊಂಡು ಅವ್ರಿಗೆ ಒಂದು ಒಳ್ಳೆಯ ವಿದ್ಯೆ ಹಾಗೂ ಆಮೇಲೆ ಸಮಾಜದಲ್ಲಿ ಬದುಕಬೇಕಾದಂತಹ ಒಂದು ಧೈರ್ಯ, ಆಮೇಲೆ ಶಕ್ತಿ, ಆಮೇಲೆ ಅವ್ರ ಬುದ್ಧಿಮಟ್ಟನ ಎಲ್ಲವನ್ನು ಎಲ್ಲಾ ಗುರು ವೃಂದದವರು ನಮ್ಮ ಮಗನಿಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗೂ ಮಕ್ಕಳ ಶೈಕ್ಷಣಿಕ ಪ್ರಗತಿಯಲ್ಲಿ ಆಮೇಲೆ ಪ್ರತಿ ತಿಂಗಳು ಆಗ್ತಕ್ಕಂಥ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲಕರನ್ನ ಖುದ್ದಾಗಿ ಕರೆಸಿ ಮಕ್ಕಳ ಶೈಕ್ಷಣಿಕ ಪ್ರಗತಿ ಬಗ್ಗೆ ಅವರಲ್ಲಿ ಚರ್ಚೆ ಮಾಡಿ ಅವರು ಮುಂದೆ ಯಾವ ತರ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕು, ಯಾವ ತರ ಇದಾಗ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಮಕ್ಕಳಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿ ಅವ್ರಿಗೆ ಓದ್ಬೋದು. ಬಟ್ ನಮ್ಗಿಂತ ಹೆಚ್ಚಾಗಿ ಅವ್ರ ತಂದೆ ತಾಯಿ ಆಗಿ ಅವರು ನಮ್ಗಿಂತ ಹೆಚ್ಚಾಗಿ ಅವ್ರ ಜೊತೆ ಮಕ್ಕಳ ಜೊತೆ ಸೇರಿ ಅವ್ರಿಗೆ ಯಾವ ತರ ಮಾಡಿದ್ನಿ ಅಂದ್ರ ಏನು ಇದಾಗತ್ತೆ ಅನ್ನೋದ್ರ ಬಗ್ಗೆ ನಮ್ಗಿಂತ ಹೆಚ್ಚಾಗಿ ಅವ್ರು ತಿಳ್ಕೊಂಡು ಮಕ್ಕಳಿಗೆಲ್ಲ ಸಪೋರ್ಟ್ ಮಾಡಿ ಸೊ ಎಲ್ಲಾ ವಿಷಯ ವಸ್ತು ಪ್ರದರ್ಶನದ ಬಗ್ಗೆ ಆಗ್ಲಿ, ಆಮೇಲೆ ಸಾಂಸ್ಕೃತಿಕ ಸಭೆಯಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೆಸಿ ಆಮೇಲೆ ಮಕ್ಕಳಿಗೆ ಒಳ್ಳೆ ಇನ್ಸ್ಪೈರಿಂಗ್ ಆಗುವಂತ ಒಂದು ವಿಷಯನ ಅದ್ರ ಬಗ್ಗೆ ಮಾತಾಡಿ ಸೊ ಅದ್ರ ಬಗ್ಗೆ ಮಕ್ಕಳಲ್ಲಿ ಮೋಟಿವೇಶನ್ ತುಂಬಿ ಪ್ರತಿ ವರ್ಷ ಹಂತ ಹಂತವಾಗಿ ಮಕ್ಕಳನ್ನ ಡೆವಲಪ್ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನ ಹೊರಗ್ ಬಿಡಕತ್ತಾರ. ಸೊ ನಮಗ ಅದಕ್ಕೆ ಬಹಳ ಹೆಮ್ಮೆ ಐತಿ. ಸೊ ಅದಕ್ಕ ಧನ್ಯವಾದಗಳು. 5ನೇ ಕ್ಲಾಸ್ ಅಶ್ವಿನಿ, 3ನೇ ಕ್ಲಾಸ್ ಕಾರ್ತಿಕ. ಈ ಶಾಲೆ ಬಗ್ಗೆ ನಮಗೆ ಒಳ್ಳೆ ಅಭಿಪ್ರಾಯ ಇದೆ. ಫೀಸನು ಅಷ್ಟು ಕಡಿಮೆ ಇದೆ, ಒಳ್ಳೆ ಚಲೋ ಐತ್ರಿ. ಅದಕ್ಕಂತ ಹೇಳಿ ಪ್ರೋಗ್ರೆಸ್ ಕಾರ್ಡ್ ಕೊಡ್ತಾರೆ, ಅದೆಲ್ಲ ನೋಡಿ ಚೆಕ್ ಮಾಡಿ ಹೇಳ್ತಾರೆ. ನಮ್ಮಂತ ಮಧ್ಯಮದ ವರ್ಗದವರಿಗೆ ಒಳ್ಳೆ ಅನುಕೂಲ ಇದೆ ಸರ್. ಫೀಸ್ ಎಲ್ಲ ಕಡಿಮೆ ಇದೆ. ಚೆನ್ನಾಗೈತೆ, ಸ್ಕೂಲು ಚೆನ್ನಾಗಿ ಇಂಪ್ರೂವ್ ಐತೆ, ಚೆನ್ನಾಗಿ ಕೋಚಿಂಗ್ ಐತೆ, ಚೆನ್ನಾಗೈತೆ. ನಮಗೂ ಖುಷಿ ಆಗುತ್ತೆ ಬಹಳ. ಹುಡುಗರಿಗೆ ಎಲ್ಲ ರೀತಿನೂ ಹೇಳ್ಕೊಡ್ತಾರೆ, ಬಹಳ ಖುಷಿ ಆಗುತ್ತೆ ಸ್ಕೂಲಿಂದ. ಬೇರೆ ಟೀಚರ್ ಕೂಡ ಅಷ್ಟೇ ಸಂಪನ್ನೆ ಕೊಡ್ತಾರ, ಸರ್ ಕೂಡ ಅಷ್ಟೇ ಹೆಲ್ಪ್ ಮಾಡ್ತಾರ ಹುಡುಗರಿಗೆ. ಇಲ್ಲಿ ಈ ಶಾಲೆಯಲ್ಲಿ ಶಿಕ್ಷಣ ಸಿಗುವುದಕ್ಕಿಂತ ಬೇರೆ ಶಾಲೆಯಲ್ಲಿ ಸಿಗುವ ಸಾಧ್ಯ ಇಲ್ಲ ಅಂತ ನಾನು ಹೇಳಪಡಿಸುತ್ತೇನೆ. ಆದ ಕಾರಣ ಇಲ್ಲಿ ಶಾಲೆಯಲ್ಲಿ ಕಮ್ಮಿ ನಮ್ಮ ಬಡ್ರ ರೀತಿಯಿಂದ ಕಮ್ಮಿ ಫೀಸ್ ಅನ್ನ ಇಟ್ಟಿದ್ದಾರೆ. ಈ ಶಾಲೆಯಲ್ಲಿ ಶಿಕ್ಷಣ ಚಲೋ ಐತ್ರಿ. ಭಾಳ ಓದಿಲ್ರಿ, ಇಲ್ಲಿ ಭಾಳ ಒಂದ್ ಸ್ವಲ್ಪ ಇಂಪ್ರೂವ್ ಆಗ್ಯಾರ್ರಿ. ಮೊದಲೇ ಮಾತಾಡ್ಬೇಕಂದ್ರೆ ಈ ಶಾಲೆ ನಾವು ಬಹಳ ವರ್ಷದಿಂದ ನೋಡ್ತಾ ಇದ್ದೀವಿ. ಇಲ್ಲಿ ಮಕ್ಕಳ ಸ್ಟ್ರೆಂತ್ ದಿನಕ್ಕೆ ವರ್ಷಕ್ಕೆ ಜಾಸ್ತಿ ಆಗ್ತದೆ, ಹೊರತಾಗಿ ಕಡಿಮೆ ಆಗ್ತಾ ಇಲ್ಲ. ನಾವು ಪ್ರೈವೇಟ್ ಸ್ಕೂಲ್ ಎಲ್ಲ ಥರ ನೋಡಿದ್ದೀವಿ ಸರ್. ಈ ಸ್ಕೂಲಲ್ಲಿ ಸ್ಪೆಷಲಿಸ್ಟು ಚೆನ್ನಾಗಿದೆ ಸರ್. ಗುರು ಬಳಗ ಚೆನ್ನಾಗಿದೆ ಸರ್. ಮೇಲತ್ತು ಸ್ಟಾಫ್ನ ಚೇಂಜ್ ಮಾಡ್ತಾ ಇಲ್ಲ, ಅದೇ ಗುರು ವಂದನಗಳದಾವೆ. ಕೆಲವೊಂದು ಸ್ಕೂಲಲ್ಲಿ ಈ ವರ್ಷ ಇದ್ದ ಗುರುಗಳು ಬೇರೆ ಸ್ಕೂಲಲ್ಲಿ ಇರೋದಿಲ್ಲ, ಪ್ರತಿ ವರ್ಷ ಅವರೇ ಇರಂಗಿಲ್ಲ. ಬಟ್ ಈ ಸ್ಕೂಲಲ್ಲಿ ಸ್ಟಾಫ್ ಮಾತ್ರ ಚೇಂಜ್ ಮಾಡ್ತಾ ಇಲ್ಲ. ಹಾಗಾಗಿ ಹುಡುಗರು ವಿದ್ಯಾರ್ಥಿಗಳು ಓದುವುದನ್ನು ಅವರು ಗಮನದಲ್ಲಿ ಇಟ್ಕೊಂಡು ಈ ವಿದ್ಯಾರ್ಥಿ ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೆ ಅಂತೇಳಿ ತಿದ್ದುಪಡಿ ಮಾಡಿ ಒಳ್ಳೆ ಅಭ್ಯಾಸ ಕೊಡ್ತಾ ಇದ್ದಾರೆ. ಇದರಲ್ಲೂ ಭಾಗವಹಿಸಿ ಅವ್ರಿಗೆ ಪ್ರಶಸ್ತಿ ಕೊಡೋದಾಯ್ತು, ಒಂದು ಹುಮ್ಮಸ್ ತುಂಬೋದಾಯ್ತು, ಒಳ್ಳೆ ಕೆಲಸ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಈ ಶಾಲೆ ಬೆಸ್ಟ್ ಶಾಲೆ ಸರ್. ಸರ್ ಎಲ್ಲ ಚಲೋ ಐತಿ. ಸರ್ ಟೀಚರು ಎಲ್ಲರೂ ಚಲೋ ಅದಾರ, ಆಯಾ ಎಲ್ಲರೂ ಚಲೋ ಅದಾರ. ಶಾಲೆ ಸಿದ್ದೇಶ್ವರ ಸರ್ಕಲ್, ಕೊಪ್ಪಳ. ನಮ್ಮ ಶಾಲೆಯಲ್ಲಿ ಪಠ್ಯದ ಜೊತೆಗೆ ಗುಣಾತ್ಮಕ ಶಿಕ್ಷಣಕ್ಕೂ ಸಹ ಸಹಕಾರವನ್ನು ಕೊಡುತ್ತಿದ್ದೇವೆ. ನಮ್ಮ ಶಾಲೆಯಲ್ಲಿ ಪಠ್ಯೇತರ ಜೊತೆಗೆ
ಸರ್ವತೋಮುಖ ಏಳಿಗೆಗಾಗಿ ಮಕ್ಕಳಲ್ಲಿ ನೈತಿಕ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದೇವೆ. ಸಾವಿರಾರು ಮಕ್ಕಳು ಕಲಿತಿದ್ದಾರೆ. ನಮ್ಮ ಶಾಲೆಯಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದಾರೆ. ಥ್ಯಾಂಕ್ ಯು. Today I am happy to speak about my school. My school is my second home where I learn, play and make new friends. The teachers are kind and help you in studies and activities. I am proud of my school and activities are. Thank you one and all. ಶುಭ ಸಂಜೆ. ನನ್ನ ಹೆಸರು ರೋಯ್. ನಾನು UKG ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಬಗ್ಗೆ ಒಂದೆರಡು ಅನಿಸಿಕೆ ಹೇಳುತ್ತೇನೆ. ನಮ್ಮ ಶಾಲೆ ಸುಂದರವಾಗಿದೆ. ನಮ್ಮ ಮಿಸ್ ಚೆನ್ನಾಗಿ ಪಾಠ ಮಾಡುತ್ತಾರೆ. ನಮ್ಮ ಬೇಜಾರು ಆದಾಗ ಡ್ಯಾನ್ಸ್ ಹೇಳಿ ಖುಷಿಪಡಿಸುತ್ತಾರೆ. ನಮ್ಮ ಸ್ಕೂಲು ಅಂದರೆ ತುಂಬ ಇಷ್ಟ. ನಮ್ಮ ಮಿಸ್ಸು ಅಂದರೆ ತುಂಬ ಇಷ್ಟ. ಧನ್ಯವಾದಗಳು.